ಶ್ರೀ ಗುರುಭ್ಯೋ ನಮಃ. ಇವತ್ತು ಚೈತ್ರ ಶುದ್ಧ ರಾಮನವಮಿ. ಈ ಶುಭ ಸಂದರ್ಭದಲ್ಲಿ ಮಧ್ವ ವಿಜಯದ ಶ್ರವಣವನ್ನು ನಾವು ಪ್ರಾರಂಭ ಮಾಡಬೇಕು. ಅದಕ್ಕೆ ಪೂರ್ವಭಾವಿಯಾಗಿ ಈಶಾವಾಸ್ಯೋಪನಿಷತ್ತಿನಲ್ಲಿ ಬಂದಂಥ ಮಂಗಳಾಚರಣ, ತೈತ್ತರೀಯೋಪನಿಷತ್ತಿನಲ್ಲಿ ಬಂದಂಥ ವೇದವ್ಯಾಸ ರೂಪಿಯಾದ ಭಗವಂತನ ಮಂಗಳಾಚರಣ, ಲಕ್ಷ್ಮೀದೇವಿಯ ಪ್ರಾರ್ಥನೆ, ತದಸ್ಯ ಪ್ರಿಯಂ ಅಭಿವಾಥೋ ಅಂತ ಮಧ್ವದನ್ನು ಕುರಿತಂತಹ ವರ್ಣನೆ ಋಗ್ವೇದದಲ್ಲೇನಿದೆ, ಅದರ ಮಂಗಲಾಚರಣ, ಹೀಗೆ ನನಗೆ ಸಾಧ್ಯವಾದಂಥ ಮಂಗಳಾಚರಣೆಯನ್ನು ಮಾಡಿದ್ದೇನೆ. ಈ ಮಧ್ವ ವಿಜಯವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಮಂಗಳಾಚರಣೆಯನ್ನು ಮಾಡಿ ಆದ ಬಳಿಕ ಇನ್ನೂ ಕೆಲವು ಸದ್ಯ ಇರುವಂಥ ಪ್ರಾಜ್ಞರು, ಹಿರಿಯರಾದವರು, ಅವರನ್ನು ಕೂಡ ನೆನಪು ಮಾಡ್ಕೊಳ್ಬೇಕು. ಮೊದಲನೇದಾಗಿ ನಾನು ಈ ಎರಡು ಪುಸ್ತಕಗಳನ್ನ ಎದುರು ಇಟ್ಕೊಂಡಿದ್ದೇನೆ. ಈ ಪುಸ್ತಕ ಎರಡು, ವ್ಯಾಖ್ಯಾನಗಳು 3-4. ಮೊದಲನೇದ್ದು ನಮ್ಮ ಹಿರಿಯ ವಿದ್ವಾಂಸರಾದಂಥ KT ಪಾಂಡುರಂಗಿಯವರು ಸಂಪಾದನೆ ಮಾಡಿದಂಥ ಸುಮಧ್ವ ವಿಜಯ ಅಂತ. ಅವರು ನಮ್ಮ ವಂಶದ ಹಿರಿಯರು. ಅವರು ದ್ವೈತ ವೇದಾಂತ ಸಂಶೋಧನಾ ಪರಿಷತ್ ಅಂತ, ಹೀಗೆ ದ್ವೈತ ವೇದಾಂತ ಸ್ಟಡೀಸ್ ಆ್ಯಂಡ್ ರಿಸರ್ಚ್ ಫೌಂಡೇಶನ್ ಅಂತ ಮಾಡಿಕೊಂಡು ಅದರಿಂದ ಸುಮಧ್ವ ವಿಜಯವನ್ನು ಹೊರಗೆ ತಂದಿದ್ದಾರೆ. ಎಷ್ಟೋ ಗ್ರಂಥಗಳನ್ನು ಬೇರೆ ತಂದಿದ್ದಾರೆ. ಸುಮಧ್ವ ವಿಜಯ ನಾರಾಯಣ ಪಂಡಿತ ಆಚಾರ್ಯರಿಂದ ರಚಿತವಾದ್ದು. ಅದಕ್ಕೆ ನಾರಾಯಣ ಪಂಡಿತರಿಂದಲೇ ರಚಿತವಾದಂಥ ಭಾವಪ್ರಕಾಶಿಕ ಅಂತ ವ್ಯಾಖ್ಯಾನ ಇದೆ. ನಾರಾಯಣ ಪಂಡಿತರೇ ಕಾವ್ಯವನ್ನು ರಚನೆ ಮಾಡಿ ವ್ಯಾಖ್ಯಾನವನ್ನು ಯಾಕೆ ರಚನೆ ಮಾಡಬೇಕಾಯಿತು ಅನ್ನೋದನ್ನು ಮುಂದೆ ಹೇಳ್ತೇನೆ. ಆಮೇಲೆ ಪೇಜಾವರ ಮಠದ ವಿಶ್ವಪತಿ ತೀರ್ಥರು ಅಂತ ಅವರು ರಚನೆ ಮಾಡಿದಂಥ ವಿಶ್ವಪತಿ ತೀರ್ಥರು ಮಾಡಿದಂಥ ಪದಾರ್ಥ ದೀಪಿಕಾ ಉದ್ಬೋಧಿಕಾ ಅಂತ ಒಂದು ವ್ಯಾಖ್ಯಾನ, ಛಲಾರಿ ಶೇಷಾಚಾರ್ಯರನ್ನು ರಚನೆ ಮಾಡಿದಂಥ ಮಂದೋಪಕಾರಿಣಿ ಅನ್ನುವಂಥ ವ್ಯಾಖ್ಯಾನ. ಇದನ್ನು KT ಪಾಂಡುರಂಗಿಯವರು ಸಂಪಾದನೆ ಮಾಡಿದ್ದಾರೆ. ನಮಗೆ ವಂಶದ ಹಿರಿಯರು, ಗುರುಸ್ಥಾನೀಯರು ಕೂಡ, ಅವರಿಗೆ ನಮಸ್ಕಾರ ಮಾಡಬೇಕು. ಅದಾದ ಬಳಿಕ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು ಮಾಡಿದಂಥ ಶ್ರೀಮಧ್ವ ವಿಜಯ ಪ್ರಮೇಯ ನವಮಾಲಿಕ ಅಂತ ಒಂದು ಸಂಸ್ಕೃತ ಗ್ರಂಥ. ಇವೆಲ್ಲ ನನ್ನದ್ರಿಗೆ ಇವಾಗ ಇರೋದು ಪೂರ್ಣವಾಗಿ ಸಂಸ್ಕೃತ ಗ್ರಂಥಗಳೇ. ಕನ್ನಡದ ಅನುವಾದವನ್ನು ನಾನು ಇದಕ್ಕೆ ಸಂಬಂಧಪಟ್ಟಂತೆ ಅವಲಂಬಿಸಿಲ್ಲ. ಒಂದು ಯಾವುದೋ ಕನ್ನಡದ ಅನುವಾದ ಇಲ್ಲಿದೆ. ಆದರೆ ಇವೆರಡು, ಈ 3-4 ಟಿಪ್ಪಣಿಗಳನ್ನು ನಾವು ಅವಲಂಬಿಸಿಬಿಟ್ರೆ ಬೇಕಾದಷ್ಟು ಸಾಕು ಅಂತ ನನಗೆ ಅಂದ್ಕೊಂಡಿದ್ದೇನೆ. ಹಾಗಾಗಿ ಬೇರೆ ಯಾವುದನ್ನು ನಾನು ಇಟ್ಕೊಂಡಿಲ್ಲ. ಬನ್ನಂಜೆ ಗೋವಿಂದಾಚಾರ್ಯರು ಕೂಡ ನಮಗೆ ಹಿರಿಯ ವಿದ್ವಾಂಸರು, ಗುರುಸ್ಥಾನೀಯರಾದವರು. ಅವರು ಸಂಪಾದನೆ ಮಾಡಿದಂಥ ಈ ಪುಸ್ತಕ, ಇದು ಶ್ರೀಮಧ್ವ ವಿಜಯ. ಅದಕ್ಕೆ ನಾರಾಯಣ ಪಂಡಿತರದೇ ಆದಂಥ ಭಾವಪ್ರಕಾಶಿಕ, ಅದು ಎರಡೂ ಪುಸ್ತಕಗಳಲ್ಲೂ ಇದೆ. KT ಪಾಂಡುರಂಗಿಯವರ ಪುಸ್ತಕದಲ್ಲಿ ವಿಶ್ವಪತಿ ತೀರ್ಥರ ಮತ್ತು ಛಲಾರಿ ಶೇಷಾಚಾರ್ಯರ ಟಿಪ್ಪಣಿಗಳಿವೆ. ಗೋವಿಂದಾಚಾರ್ಯ ಸಂಪಾದನೆ ಮಾಡಿದಂಥ ಪುಸ್ತಕದಲ್ಲಿ ವೇದಾಂಗ ತೀರ್ಥರು ಅಂತ ಸೋದೆ ಮಠದವರು, ಅವರು ಮಾಡಿದಂಥ ಒಂದು ಟಿಪ್ಪಣಿ ಇದೆ. ಮತ್ತು ಸ್ವಯಂ ಬನ್ನಂಜೆ ಗೋವಿಂದಾಚಾರ್ಯ ಮಾಡಿದಂಥ ಒಂದು ಟಿಪ್ಪಣಿಯೂ ಕೂಡ ಇದೆ. ಹಾಗಾಗಿ ಈ ನಾರಾಯಣ ಪಂಡಿತರಿಗೆ, ತ್ರಿವಿಕ್ರಮ ಪಂಡಿತರಿಗೆ, ನಾರಾಯಣ ಪಂಡಿತರಿಗೆ, ಆಮೇಲೆ ವಿಶ್ವಪತಿ ತೀರ್ಥರಿಗೆ, ಛಲಾರಿ ಶೇಷಾಚಾರ್ಯರಿಗೆ, ಅದಲ್ಲದೆ ವೇದಾಂಗ ತೀರ್ಥರಿಗೆ, KT ಪಾಂಡುರಂಗಿ ಆಚಾರ್ಯರಿಗೆ, ಬನ್ನಂಜೆ ಗೋವಿಂದಾಚಾರ್ಯರಿಗೆ, ಇವರಿಗೆಲ್ಲರಿಗೂ ನಮಸ್ಕಾರ ಮಾಡಿ ಇದರ ಒಂದು ಪ್ರವಚನವನ್ನು ಪ್ರಾರಂಭ ಮಾಡ್ತೀನಿ. ಇದಲ್ಲದೆ ಕೆಲವು ವಿದ್ವಾಂಸರು, ನಮಗೆ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಪಾಠ ಹೇಳಿದವರು, ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ನಮಗೆ ಸುಮಧ್ವ ವಿಜಯ 16 ಸರ್ಗಗಳ ಪಾಠ ಆಗ್ತದೆ. ಅದು ಶಬ್ದ, ಅರ್ಥ, ಸಮಾಸ ಇದರ ಸಮೇತವಾಗಿ 4ನೇ ತರಗತಿಯಲ್ಲಿ 4 ಸರ್ಗ, 5ನೇ ತರಗತಿಯಲ್ಲಿ 4 ಸರ್ಗ, 6ನೇ ತರಗತಿಯಲ್ಲಿ 8 ಸರ್ಗ, ಹೀಗೆ ಪ್ರಾಯ 3ನೇ ತರಗತಿಯಲ್ಲಿ ಇರಬೇಕು. 3, 4, 5, 4, 4, 8 ಒಟ್ಟು 16 ಸರ್ಗದ ಪಾಠ ಆಗ್ತದೆ. 3 ವರ್ಷ ಒಬ್ಬರೇ ಅಧ್ಯಾಪಕರು ಪಾಠಕ್ಕೆ ಇರೋದಿಲ್ಲ. ಒಂದೊಂದು ಬಾರಿ ಒಬ್ಬೊಬ್ಬರು ಅಧ್ಯಾಪಕರು ಪಾಠಕ್ಕೆ ಇರ್ತಾರೆ. ನನಗೆ ಅದನ್ನೆಲ್ಲ ಯಾರ್ಯಾರು ಪಾಠ ಮಾಡಿದ್ದಾರೆ ಅಂತ ಮರ್ತೋಗಿದೆ. ಆದರೆ ಒಬ್ಬರದ್ದು ಮಾತ್ರ ಸ್ಪಷ್ಟವಾಗಿ ನೆನಪಿದೆ. ಅವರು ಗುರುವೆಂಕಟಾಚಾರ್ಯರು, ಸುವಿದ್ಯೇಂದ್ರ ತೀರ್ಥರು, ಅವರು ಮಧ್ವ ವಿಜಯ ಪಾಠ ಮಾಡಿದರು. ಮತ್ತು ವಿಷ್ಣುಮೂರ್ತಿ ಮಂಜಿತ್ತಾಯರು, ಅಣ್ಣಯ್ಯಾಚಾರ್ಯ ಗಲಗಲಿಯವರು, ಪಂಡಿರನಾಥಾಚಾರ್ಯರ ಹಿರಿಯ ಸಹೋದರ, ಕೂರ್ಮಾಚಾರ್ಯರ ಮಗ ಅವರು ಪಾಠ ಮಾಡಿದ್ರು ಅಂತ ನೆನಪು. ಇತ್ತೀಚೆಗೆ ಅವ್ರದ್ದು ಬಳಕೆ ಇಲ್ಲ. ಅದರಿಂದಾಗಿ ಮತ್ತು 12 ವರ್ಷ ವಿದ್ಯಾಪೀಠದಲ್ಲಿ ಓದಿದಾಗ ಪ್ರತಿ ವರ್ಷ 6-7 ಕ್ಲಾಸ್ಗಳು ಇರ್ತವೆ, 6-7 ಸಬ್ಜೆಕ್ಟ್ಗಳು ಇರ್ತವೆ. ಯಾರ್ಯಾರು ಯಾವ್ಯಾವ ಪಾಠ ಮಾಡಿರ್ತಾರೆ ಅಂತ ಕೆಲವು ಮರ್ತೋಗಿಬಿಟ್ಟಿರ್ತದೆ. ಹಾಗಾಗಿ ಸುವಿದ್ಯೇಂದ್ರ ಸ್ವಾಮಿಗಳದ್ದು ಒಬ್ಬರದ್ದು ಸ್ಪಷ್ಟವಾಗಿ ನೆನಪಿದೆ. ಆ ಮಂಗಳದ ಫೋಟೋ ನೋಡಿದರೆ ಯಾರ್ಯಾರು ಪಾಠ ಮಾಡಿದ್ದಾರೆ ಅಂತ ನೆನಪಾಗಬಹುದು. ಆ ಫೋಟೋಗಳನ್ನ ಯಾವಾಗ ತೆಗೆದು ನೋಡಿದರೆ ಇನ್ನೊಂದು ಸರಿ ನೆನಪು ಮಾಡ್ಕೊಳ್ತೀನಿ. ಅಂತೂ ಸುವಿದ್ಯೇಂದ್ರ ಸ್ವಾಮಿಗಳು, ಇವ್ರಿಗೂ ಎಲ್ಲರಿಗೂ ನಮಸ್ಕಾರವನ್ನು
ನಾನು ಮಾಡ್ತಾ ಇದ್ರ ಪ್ರವಚನವನ್ನು ಪ್ರಾರಂಭ ಮಾಡ್ತೇನೆ. ಈಗಾಗಲೇ ಹೇಳಿದಂತೆ ಮಧ್ವವಿಜಯ, ಅದಕ್ಕೆ ಭಾವಪ್ರಕಾಶಿಕ, ಆಮೇಲೆ ವೇದಾಂಗ ತೀರ್ಥರ ಪದಾರ್ಥ ದೀಪಿಕ, ರಘುವರ್ಯ ತೀರ್ಥರು ಅಂತ ಅವರು ಮಾಡಿದಂತಹ ಸೌರಭ ಪ್ರಕಾಶಿಕ. ರಘುವರ್ಯ ತೀರ್ಥರು ಅಂತ ಅವರು ಫಲವಾರ ಮಠದಲ್ಲಿ ಬಂದವರು. ಅವರು ಕೂಡ ಈ ಕೆಲವು ವಿವರಣೆಗಳನ್ನು, ಟೀಕೆಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಆ ಗೋವಿಂದಾಚಾರ್ಯ ಮಾಡಿದಂತಹ ತತ್ವಚಂದ್ರಿಕಾ ಇವಿಷ್ಟೆಲ್ಲ ಇವೆ. ಮತ್ತು ಪ್ರಮೇಯ ನವಮಾಲಿಕ ಅಂತ ಇನ್ನೊಂದಿದೆ, ಅದು ಕೂಡ ನಾರಾಯಣ ಪಂಡಿತರೇ ಮಾಡಿದ್ದು. ಅದು ಇಡೀ ಸುಮಧ್ವಿಜಯದ ಒಂದು ಸಂಕ್ಷಿಪ್ತ ರೂಪ. ಕೇವಲ 32 ಶ್ಲೋಕಗಳಲ್ಲಿ 16 ಸರ್ಗದ ಶ್ಲೋಕಗಳನ್ನು, 16 ಸರ್ಗದ ವಿಷಯಗಳನ್ನು ಸಂಗ್ರಹ ಮಾಡಿದಂಥ ಒಂದು ಅಪೂರ್ವವಾದಂಥ ಕೃತಿ ಅದು. ಅದಕ್ಕೆಲ್ಲದ್ರದ್ದು ಇಲ್ಲಿ ವಿವರಣೆ ಇದೆ. ಹಾಗಾಗಿ ಈ ಪ್ರವಚನವನ್ನು ಪ್ರಾರಂಭ ಮಾಡಿದಾಗ ನಾನು ಈ ಸದ್ಯದಲ್ಲಿ ಇವತ್ತು ಅಥವಾ ನಾಳೆ ಮುಂದಿನ ದಿವಸಗಳಲ್ಲಿ ಈ ನಾರಾಯಣ ಪಂಡಿತರು, ರಘುವರಿ ತೀರ್ಥರು, ವೇದಾಂಗ ತೀರ್ಥರು, ವಿಶ್ವಪತಿ ತೀರ್ಥರು ಅವರೆಲ್ಲರ ಕಾಲದ ಬಗ್ಗೆ, ಮತ್ತು ಅವರು ಯಾವ ಮಠದಲ್ಲಿ ಬಂದವರು, ಅವರ ವಂಶದ ಹಿರಿಮೆ, ಅದರ ಬಗ್ಗೆಯೂ ಕೂಡ ಇನ್ನೂ ಹೆಚ್ಚಿನ ಸಂಗತಿಗಳನ್ನು ಹೇಳುವರಿದ್ದೇನೆ. ಮಧ್ವವಿಜಯ ಈಗಾಗಲೇ ನಾನು ಹೇಳಿದಂತೆ ಅದು ನಾರಾಯಣ ಪಂಡಿತರು ರಚನೆ ಮಾಡಿದ್ದು. ಆ ಸಂಸ್ಕೃತದ ಶ್ಲೋಕಗಳು ಎಲ್ಲ ಶ್ಲೋಕದ ರೂಪದಲ್ಲಿರೋದರಿಂದ ಕೆಲವು ಸ್ಥಳನಾಮಗಳು ಮತ್ತು ವ್ಯಕ್ತಿನಾಮಗಳು ಅಲ್ಲಿ ಸ್ಪಷ್ಟ ಆಗೋದಿಲ್ಲ. ಸಂಸ್ಕೃತದಲ್ಲಿ ಅದನ್ನು ಸರಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಭಾವಪ್ರಕಾಶಿಕ ಅಂತ ನಾರಾಯಣ ಪಂಡಿತರ ಅದಕ್ಕೊಂದು ವ್ಯಾಖ್ಯಾನ ಬರೆದರು. ಆ ಭಾವಪ್ರಕಾಶಿಕ ಅಂತ ಅನ್ನೋದು ಇಡೀ ಮಧ್ವವಿಜಯದ ಅನುವಾದ ಏನಲ್ಲ. ನಡುವೆ ಕೆಲವು ಶಬ್ದಗಳಿಗೆ ಈ ಶಬ್ದಕ್ಕೆ ಈ ಅರ್ಥ. ಉದಾಹರಣೆಗೆ ಪ್ರತಿಯಯೇ ಪ್ರಭುಣ ಘೃತವಲ್ಯಪಿ ಅಂತ 3ನೇ ಸರ್ಗದಲ್ಲಿ ಒಂದು ಕಡೆ ಬರ್ತದೆ. ಆಚಾರ್ಯರು ವಾಸುದೇವ ಅಂತ ಹೆಸರಿನ ಚಿಕ್ಕ ಬಾಲಕನಾಗಿದ್ದಾಗ ಘೃತವಲ್ಲಿ ತುಪ್ಪದ ಹಳ್ಳಿಗೆ ಹೋದರು ಅಂತ ಬರ್ತದೆ. ಅದು ಯಾವುದು ನಮಗೆ ಘೃತವಲ್ಲಿ ಅಂತ ಗೊತ್ತಾಗಬೇಕಲ್ಲ. ತುಳುನಾಡಿನ ಸಂಪರ್ಕ ಇಲ್ಲದೆ ಇದ್ದವರಿಗೆ ಆ ಘೃತವಲ್ಲಿ ಅಂತ ಏನಂತ ಗೊತ್ತಾಗೋದೇ ಇಲ್ಲ. ಮತ್ತು ಅಲ್ಲಿ ಸಂಪರ್ಕ ಇದ್ದವ್ರಿಗೂ ಕೂಡ ಎಲ್ಲರಿಗೂ ಗೊತ್ತಾಗ್ತದಂತಿಲ್ಲ. ಯಾಕಂದರೆ ವಿಸ್ತೃತವಾದಂಥ ಭೂಭಾಗ, ಅದನ್ನು ಕೂಡ ಬೇರೆ ಬೇರೆ ಹಳ್ಳಿಗಳು ಬೇರೆ ಬೇರೆ ಕಡೆ ಹಂಚಿ ಹೋಗಿರ್ತವೆ. ಅದು ಅಂಥದಕ್ಕೆ ಕೆಲವು ಕಡೆ ವಿವರಣೆ ಬರೀತಾರೆ. ನೇಯಂಪಲ್ಲಿ, ನೆಯ್ ಅಂದರೆ ತುಳುವಿನಲ್ಲಿ ತುಪ್ಪ, ಪಲ್ಲಿ ಅಂದರೆ ಹಳ್ಳಿ. ಹೀಗೆ ಕೆಲವು ಕಡೆ ಘೃತವಲ್ಲಿ, ನೇಯಂಪಲ್ಲಿ ಅಂತ ಹೀಗೆಲ್ಲ ಬರೆದಿರ್ತಾರೆ. ವಸ್ತುತಃ ಘೃತವಲ್ಲಿ ಅನ್ನೋದಕ್ಕೆ ಭಾವಪ್ರಕಾಶಿಕ ಅದಲ್ಲ ಮುಂದೆ ನಾರಾಯಣ ಪಂಡಿತರು ಬರೆದಿದ್ದಾರೆ ಅನ್ನೋ ನಂಗೆ ನೆನಪಿಲ್ಲ. ಒಂದು ಉದಾಹರಣೆ ಕೊಟ್ಟೆ. ಇಂಥವು ಎಷ್ಟೆಷ್ಟು ತೌಳವ ಕುಲನಾಮಗಳು. ಈಗ ಮಧ್ಯಗೇಹ ಅಂತ ಬಂದಿರ್ತದೆ. ಒಂದು ಕಡೆ ಮಧ್ಯಗೇಹ ಅಂತ ಎಲ್ಲಾದರೂ ಮೂಲ ಮಧ್ವವಿಜಯದಲ್ಲಿ ಬಂದರೆ ಅದು ಸಂಸ್ಕೃತದಲ್ಲಿ ಮಧ್ಯಗೇಹ ಸರಿ, ಮಧ್ಯ ಅಂದ್ರೆ ನಡುವೆ, ಗೇಹ ಅಂದ್ರೆ ಮನೆ. ಆ ಮಧ್ಯಗೇಹ ಅನ್ನೋ ಶಬ್ದಕ್ಕೆ ಏನರ್ಥ? ಅದು ತುಳು ಭಾಷೆಯಲ್ಲಿ ಏನು ಶಬ್ದ ಅಂತ ಗೊತ್ತಾಗಬೇಕಲ್ಲ. ಅದಕ್ಕೆ ಮಧ್ಯಗೇಹ, ನಡಿಲ್ಲಾಯ ಅಂತ ಕೊಟ್ಟಿರ್ತಾರೆ. ನಡಿಲ್ಲಾಯ ಅಂತಂದರೆ ಮಧ್ಯ ಅಂದರೆ ನಡು, ಗೇಹ ಅಂದರೆ ಇಲ್ಲು. ತುಳುವಿನಲ್ಲಿ ಮಾತ್ರ ಅಲ್ಲ, ಎಷ್ಟೋ ದ್ರಾವಿಡ ಭಾಷೆಗಳಲ್ಲಿಯೂ ಕೂಡ ಇಲ್ಲು ಅಂದರೆ ಮನೆ. ಅದೀಗ ನಮಗದು ಸ್ವಲ್ಪ ಕೆಲವು ಕಡೆಯೆಲ್ಲ ಬಳಕೆ ತಪ್ಪಾಗಿಬಿಟ್ಟಿರ್ತದೆ. ಹಿತ್ತಲು ಅಂತೀವಲ್ಲ, ಅದು ಹಿತ್ತು ಇಲ್ಲು ಅಂತ ಅರ್ಥ ವಸ್ತುತಃ. ಕನ್ನಡದಲ್ಲಿ ಅದು ಹೋಗಿಬಿಟ್ಟಿದೆ ಈಗ. ಹಿತ್ತು ಎಂದರೆ ಹಿಂಭಾಗದ ಇಲ್ಲು, ಮನೆ ಅಂತ ಅರ್ಥ. ಹೀಗೆ ಇಲ್ಲು ಅನ್ನೋ ಶಬ್ದಕ್ಕೆ ಮನೆ ಅಂತ ಅರ್ಥ. ಅದು ನಡಿಲ್ಲಾಯ. ನಮ್ಮಲ್ಲಿ ನಡುಮನೆಯವರು ಅಂತ ಇರ್ತಾರಲ್ಲ, ನಡುಮನೆ, ದೊಡ್ಡ ಮನೆ, ಹಂಚಿನ ಮನೆ, ಹಾದಿ ಮನೆ, ಬೀದಿ ಮನೆ ಅಂತೆಲ್ಲ ಇರ್ತಾರೆ. ಹಾಗೆ ಅವರಲ್ಲೂ ಕೂಡ ನಡುಮನೆ, ಮೂಡಿಲ್ಲಾಯರು, ಪೂರ್ವಗೇಹರು, ಆಮೇಲೆ ತೆಂಕಿಲ್ಲಾಯರು ಇದ್ದಾರೆ. ಈ ತುಳುನಾಮದವರೆಲ್ಲ ಈಗಿನ ಕಾಲದಲ್ಲಿ ಇನ್ನೂ ಇದ್ದಾರೆ. ತೆಂಕಿಲ್ಲಾಯರು, ಪಡಿಲ್ಲಾಯರು, ಹೀಗೆಲ್ಲ ಹೆಸರಿನವರು ಬೇರೆ ಬೇರೆಯವರಿದ್ದಾರೆ. ಆ ಎಲ್ಲ ನೇರವಾದ ಶಬ್ದಗಳನ್ನು ಸಂಸ್ಕೃತದ ಶ್ಲೋಕಗಳಲ್ಲಿ ಹಾಕೋದು ಕಷ್ಟ, ಛಂದಸ್ಸು ತಪ್ಪು ಹೋಗಿಬಿಡ್ತದೆ. ಹಾಗಾಗಿ ಆ ಶಬ್ದಗಳನ್ನು ಅವ್ರು ಕೆಲವು ಮಾಡ್ಕೊಂಡ್ಬಿಟ್ಟಿರ್ತಾರೆ ಸಂಸ್ಕೃತ ಶ್ಲೋಕಗಳಲ್ಲಿ. ಹಾಗಾಗಿ ಅದು ಓದೋರಿಗೆ ಗೊತ್ತಾಗಬೇಕಲ್ಲ ನಾಳೆ. ಅದಕ್ಕಾಗಿ ಆ ಮೂಲ ಮಧ್ವವಿಜಯನ ರಚನೆ ಮಾಡಿದಂಥ ಭಾವಪ್ರಕಾಶಕಕಾರರೇ ಅವರೇ ಅದಕ್ಕೊಂದು ಭಾವಪ್ರಕಾಶಕ ಅಂತ ಟಿಪ್ಪಣಿ ಬರೆದು ಆ ತೌಳವ ಕುಲನಾಮಗಳು ಮತ್ತು ಹಳ್ಳಿಗಳ ಹೆಸರುಗಳು ಮತ್ತು ಕೆಲವು ವಿಷಯಗಳು ಇದನ್ನೆಲ್ಲ ಟಿಪ್ಪಣಿಗಳಲ್ಲಿ ಬರೆದು ಅದನ್ನು ಓದೋರಿಗೆ ಬಹಳ ಅನುಕೂಲ ಮಾಡಿದ್ದಾರೆ. ಹೀಗೆ ಮಧ್ವವಿಜಯಕ್ಕೆ ಇರಬಹುದಾದಂಥ ಅತ್ಯಂತ ಅಧಿಕೃತವಾದದ್ದು ಮತ್ತು ಅತ್ಯಂತ ಸ್ಪಷ್ಟವಾದ ಚಿತ್ರಣವನ್ನು ಕೊಡುವಂಥ ವ್ಯಾಖ್ಯಾನ, ಮೊದಲನೇ ವ್ಯಾಖ್ಯಾನ ಅಂದರೆ ಅದೇ. ಇವಲ್ಲದೆ ನಾವು ಒಟ್ಟಾರೆ ಆಚಾರ್ಯರ ಜೀವನ ಚರಿತ್ರೆಯನ್ನೆಲ್ಲ ಈಗ ಅವಲೋಕನ ಮಾಡಬೇಕಾಗಿದೆ. ಬರೇ ಮಧ್ವವಿಜಯವನ್ನು ಅವಲೋಕನ ಮಾಡೋದು ಕೂಡ ನನ್ನ ಉದ್ದೇಶ ಏನಲ್ಲ. ಆದ್ದರಿಂದ ಆಚಾರ್ಯರು ಅವರ ಜೀವನ, ಅದನ್ನು ಕುರಿತಾದಂಥ ಗ್ರಂಥ ಏನಿದೆ ಮಧ್ವವಿಜಯ, ಅದೇ ಮಧ್ವವಿಜಯಕಾರರ ಅಂತ ನಾರಾಯಣ ಪಂಡಿತರದೇ ಪ್ರಮೇಯ ನವಮಾಲಿಕ, ಆಮೇಲೆ ಮಣಿಮಂಜರಿ ಅಂತ ಒಂದು ಗ್ರಂಥ ಇದೆ,
ಅದು ಈ ಸದ್ಯ ನನ್ನ ಹತ್ರ ಇಲ್ಲ, ಅದನ್ನು ತರಿಸ್ಕೋತೇನೆ. ಅದರಲ್ಲೂ ಇರುವಂಥ ಕೆಲವು ಸಂಗತಿಗಳನ್ನ ಹೇಳ್ತೇನೆ. ಸಂಪ್ರದಾಯ ಪದ್ಧತಿ ಅಂತಿದೆ, ಅದು ಋಷಿಕೇಶ ತೀರ್ಥರದು, ಕಲಿಮಾರ ಮಠದ ಮೂಲ ಪುರುಷರು, ಅವರು ಕೆಲವು ವಿಷಯಗಳನ್ನು ಬರೆದಿದ್ದಾರೆ. ರಘುವರ್ಯ ತೀರ್ಥರು ಅಂತ ಅವರು ಕೆಲವು ವಿಷಯಗಳನ್ನು ಬರೆದಿದ್ದಾರೆ. ಆ ಎಲ್ಲ ಮಹನೀಯರು ಆಚಾರ್ಯರನ್ನು ಕುರಿತು ಬೇರೆ 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 ಸಂದರ್ಭದಲ್ಲಿ ಏನೇನು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಗ್ರಂಥಗಳಲ್ಲಿ, ಅದನ್ನೆಲ್ಲ ಏಕತ್ರೀಕರಿಸಿಕೊಂಡು ಒಂದು ಚಿತ್ರಣವನ್ನು, ಆಚಾರ್ಯರ ಜೀವನ, ಅವರ ತತ್ವೋಪದೇಶ, ಅದ್ರ ಬಗ್ಗೆ ಒಂದು ಚಿತ್ರಣ ಪಡ್ಕೊಳ್ಬೇಕಾದ ನಮ್ಮ ಉದ್ದೇಶ. ಮತ್ತು ಆಧುನಿಕ ಕಾಲದಲ್ಲಿ ಪ್ರಾಯ ಈಗೊಂದು 100 ವರ್ಷದಲ್ಲಿ ಆಚಾರ್ಯರನ್ನು ಕುರಿತಾಗಿ ಹೆಚ್ಚು ಆಚಾರ್ಯರ ಜೀವನ ಮತ್ತು ಆಚಾರ್ಯರ ತತ್ವೋಪದೇಶ, ವಿಶೇಷವಾಗಿ ಆಚಾರ್ಯರ ಜೀವನವನ್ನು ಕುರಿತು ಹೆಚ್ಚು ಅಧಿಕೃತವಾದಂಥ ಸಂಶೋಧನೆಯನ್ನು ನಡೆಸಿದಂಥವರು ಬನ್ನಂಜೆ ಗೋವಿಂದಾಚಾರ್ಯ, ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯ. ನಮ್ಮ ಮತ್ತೊಬ್ಬರು ಗುರುಗಳು ಹರಿವರ್ಧನ ಪುರಾಣಿಕರು ಮಧ್ವವಿಜಯದ ಬಗ್ಗೆ ಏನು ಗ್ರಂಥವನ್ನೇನೋ ಅವರು ಬರೆದಂತೆ ನೆನಪಿಲ್ಲ. ವ್ಯಾಸನಕೆರೆ ಪ್ರಪಂಚನಾಚಾರ್ಯದ ಒಂದು ಕನ್ನಡದ ಅನುವಾದ ಇದೆ. ಆದರೆ ಅದಕ್ಕಿಂತ ಗೋವಿಂದಾಚಾರ್ಯರು ಕೊಡುವಂಥ ವಿವರಣೆ ಹೆಚ್ಚು ನನಗೆ ಮನಸ್ಸಿಗೆ ಒಪ್ತದೆ. ಹಾಗಾಗಿ ಅವ್ರನ್ನೇ ಇಲ್ಲಿ ಅವಲಂಬಿಸಿಕೊಂಡಿದ್ದೇನೆ. ಅನುಮಧ್ವಚರಿತ ಅಂತ ಇನ್ನೊಂದು ಗ್ರಂಥನೂ ಕೂಡ ಅಲ್ಲಲ್ಲಿ ಕೇಳಿ ಬರ್ತದೆ. ಆ ಅನುಮಧ್ವಚರಿತದಲ್ಲಿ ಮಧ್ವರ ಅವತಾರ ಮತ್ತು ಅವರ ಕಾಲ ನಿರ್ಣಯ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಹೇಳ್ತಾರೆ. 3 ಚತುಸ್ಸಹಸ್ರಾಬ್ದೇಭ್ಯ ಉತ್ತರೆ 49 ವಿಲಂಬಿ ಪರಿವತ್ಸರೆ ಆಶ್ವಿನ ಶುಕ್ಲ ದಶಮೀ ದಿವಸೆ ವಿಜಯದಶಮಿ ದಿವಸೆ ಭುವಿ ಪಾವನೆ ಪಾಜಕಾಖ್ಯೆ ಶುಭಕ್ಷೇತ್ರೆ ದುರ್ಗಯಾ ಚಾಭಿವೀಕ್ಷಿತೆ. ದುರ್ಗಾ ಪರ್ವತ ಅಲ್ಲಿದೆ. ಆ ಪರ್ವತದ ಮೇಲೆ ನಿಂತರೆ ಆಚಾರ್ಯ ಮನೆಯೆಲ್ಲ ಕಾಣಿಸ್ತದೆ. ಜಾತೋ ಮಧ್ಯಾಹ್ನ ವೇಲಾಯ ಬುಧವಾರೇ ಮರುತ್ತನು. ಮಧ್ಯಾಹ್ನದ ಸಮಯದಲ್ಲಿ ಈ ವಾಯುವಿನ ಅವತಾರಭೂತರ ಅಂತ ಆಚಾರ್ಯರ ಅವತಾರ ಆಯಿತು. 19 ವರ್ಷಾಣಿ ಭೂತ್ವ ಮಾನುಷ ದೃಷ್ಟಿಗ. ಒಟ್ಟು 79 ವರ್ಷ ಕಾಲ ಮನುಷ್ಯರ ಜೀವನಕ್ಕೆ ಅವರು ಮನುಷ್ಯರ ಕಣ್ಣಿಗೆ ಕಾಣುವಂತೆ ಇಲ್ಲಿದ್ದರು. ಈಗ ಅದೃಶ್ಯೋ ರೂಪಪೀಠೆ ದೃಶ್ಯೋಸ್ತಿ ಬದರೀತಕ್ಕೆ. ರೂಪಪೀಠದಲ್ಲಿ ಇವತ್ತು ಅವರು ಇದ್ದಾರೆ. ಆದರೆ ನಮಗೆ ಯಾರಿಗೂ ಕೂಡ ಅಂಥ ಆ ಸನ್ನಿಧಾನ ಅಲ್ಲಿ ಅನುಭವಕ್ಕೆ ಬರೋದಿಲ್ಲ. ಅದೃಶ್ಯೋ ರೂಪಪೀಠೇಸ್ತಿ ದೃಶ್ಯೋಸ್ತಿ ಬದರೀತಕ್ಕೆ ಅಂತ ಈ ಮಾತನ್ನು ಪ್ರಾಯ ವಾದಿರಾಜ ಸ್ವಾಮಿಗಳು ಹೇಳಿದ್ದು, ಅಥವಾ ಮತ್ತೊಬ್ಬರು ಯಾರೋ ಮಹನೀಯರು ಹೇಳಿದ್ದು. ಅದೃಶ್ಯರಾಗಿ ಅಲ್ಲಿದ್ದಾರೆ, ದೃಶ್ಯರಾಗಿ ಅವರು ಬದರಿ ಕ್ಷೇತ್ರದಲ್ಲಿ ಕೂಡ ಇದ್ದಾರೆ. ಹೀಗೆ ಅವ್ರ ಬಗ್ಗೆ ನಾವು ಕೇಳ್ತೀವಿ. 79 ವರ್ಷ ಕಾಲ ಇಲ್ಲಿದ್ದು ಮುಂದೆ ಹಿಂಗಲಾಬ್ದೆ ಮಾಘಶುದ್ಧ ನವಮ್ಯಾಂ ಬದರೀಂ ಯಯೌ. ಮಾಘಶುದ್ಧ ನವಮಿ, ಮಧ್ವನವಮಿ ಅಂತ ಏನು ಬರ್ತದಲ್ಲ, ರಥಸಪ್ತಮಿ, ಭೀಷ್ಮಾಷ್ಟಮಿ, ಮಧ್ವನವಮಿ, ಆಗ ಅವರು ಇಲ್ಲಿಂದ ಬದರಿ ಕ್ಷೇತ್ರಕ್ಕೆ ಹೊರಟೋಗ್ಬಿಟ್ರು. ನಮಗೆ ಈಗ ಸಣ್ಣ ಬದರಿ ಅಂತೇನು ಇಲ್ಲಿ ಕಾಣಿಸ್ತದಲ್ಲ, ಇದಕ್ಕೆ ಹೋಗೋದೇ ಬಹಳ ಕಷ್ಟ. ಇವತ್ತಿಗೂ ಕೂಡ ಹೋಗ್ತಾರೆ, ಹೋದವರೆಲ್ಲ ಸಾಯ್ತಾರೆ ಅಂತಿಲ್ಲ. ಆದರೆ 1000 ಮಂದಿ 10,000 ಮಂದಿ ಹೋದಲ್ಲಿ 1-2 ಮಂದಿ ಆದರೂ ಸತ್ಯ ಸಾಯ್ತಾರೆ ಇವತ್ತಿಗೂ. ಅಂಥ ಕಠಿಣವಾದ ಪರಿಸ್ಥಿತಿ ಈಗೂ ಇದೆ. ಈಗ ಇವತ್ತು 2015ನೇ ಇಸ್ವಿ, ನಾನು 2003ನೇ ಇಸ್ವಿಯಲ್ಲಿ ಕಳೆದ ಬಾರಿ ಬದರಿಗೆ ಹೋಗಿದ್ದೆ. ಆವಾಗಲೇ ಸ್ವಲ್ಪ ಸುಧಾರಣೆ ಆಗಿತ್ತು. ಅದಕ್ಕಿಂತ ಮುಂಚೆ 96ರಲ್ಲಿ ಹೋಗಿದ್ದೆ, ಅದಕ್ಕಿಂತ ಮುಂಚೆ 89ರಲ್ಲಿ ಹೋಗಿದ್ದೆ. 2003, 96, 89 ಅದೆಲ್ಲ ನಮ್ಗೆ ನೆನಪಿದೆ. ಮಾರ್ಗ ಹೇಗಿತ್ತು ಏನಿತ್ತು ಅಂತೇಳಿ. ಇನ್ನೂ 40-50 ವರ್ಷದ ಹಿಂದೆ ಹೇಗಿದ್ದಿರಬೇಕು, ಅದಕ್ಕಿಂತ 100-200 ವರ್ಷದ ಹಿಂದೆ ಹೇಗಿದ್ದಿರಬೇಕು. ಕೆಲವು ಹಂತದ ತನಕ ನಾವು ವಾಹನದಲ್ಲಿ ಹೋಗ್ಬೋದು, ಮುಂದೆ ಕೆಲವು ಹಂತದ ನಂತರ ವಾಹನಗಳು ಹೋಗೋದಿಲ್ಲ, ನಡ್ಕೊಂಡೇ ಹೋಗಬೇಕು ಅನ್ನೋ ಪರಿಸ್ಥಿತಿ ಇತ್ತು. ಆ ಪರಿಸ್ಥಿತಿ ಈಗ ಬದಲಿರಲಿಲ್ಲ. ಬದ್ರಿನಾರಾಯಣನ ದೇವಾಲಯದ ತನಕ ಹೆಚ್ಚು ಕಡಿಮೆ, ಮತ್ತು ಅನಂತ ಮಠ ಅಂತ ಆಚಾರ್ಯರು ವಾಸ ಮಾಡಿದಂಥ ಮಠ, ಆ ಅನಂತ ಮಠ ಅನ್ನೋ ಮಠ ಈಗಲೂ ಇದೆ. ಆದರೆ ಅದು ಆಚಾರ್ಯರು ವಾಸ ಮಾಡಿದ ಜಾಗನೇ ಅಂತ ನಮ್ಗೆ ನಿಶ್ಚಿತ ಹೇಳಿ ಬರೋದಿಲ್ಲ. ಪೇಜಾವರ ಶ್ರೀಪಾದ ಗುರುಗಳು ಅಲ್ಲೊಂದು ಜಾಗ ಖರೀದಿ ಮಾಡಿ ಅಲ್ಲಿ ಈ ತೀರ್ಥಯಾತ್ರಿಗಳಿಗಾಗಿ ಒಂದು ಮಠ ಕಟ್ಟಿದರು. ಅದಕ್ಕೆ ಅನಂತ ಮಠ ಅಂತ ಹೆಸರಿಟ್ಟರು ಆಚಾರ್ಯ ಆ ಮಠದ ನೆನಪಿಗಾಗಿ. ಅಂತೂ ಬೇಕಾದಷ್ಟು ಅನುಕೂಲ ಈಗಿದೆ ಬದ್ರಿ ಕ್ಷೇತ್ರಕ್ಕೆ ಹೋಗಲಿಕ್ಕೆ. ಆದರೆ ಕೈಲಾಸಕ್ಕೆ ಹೋಗಲಿಕ್ಕೆ ಇವತ್ತಿಗೂ ಕೂಡ ವಾಹನ ಪೂರ್ಣ ಕೈಲಾಸ ಅಲ್ಲ, ಕೇದಾರ, ಬದರಿ, ಕೇದಾರ, ಗಂಗೋತ್ರಿ, ಯಮನೋತ್ರಿ ಇವೆಲ್ಲ 4 ಸೇರಿ 4 ಧಾಮ್ ಅಂತ ಅನ್ಸ್ಕೊಂಡಿದೆ. ಆ ಕೇದಾರ ತನಕ, ದೇವಾಲಯ ತನಕ ಅಥವಾ ಕೇದಾರ ಊರಿನ ತನಕ ಹೋಗ್ಲಿಕ್ಕೆ ಇವತ್ತಿಗೂ ಬಸ್ಸಿನ ಅನುಕೂಲ ಇಲ್ಲ. ಒಂದು ಊರಿನ ತನಕ ಹೋಗಿ ಮುಂದೊಂದು 10-20 ಕಿಲೋಮೀಟರ್ ಡೋಲಿಯಲ್ಲಿ ಹೋಗಬೇಕು. ಈ ಪಲ್ಲಕ್ಕಿಯೋ ಮೇಣೆಯೋ ಅಥವಾ ಒಂದು ದೊಡ್ಡ ಒಂದು ಕುರ್ಚಿ, ಆ ಕುರ್ಚಿಯಲ್ಲಿ ನೀವು ಕೂತ್ರೆ ನಿಮ್ಮನ್ನು ಹೆಗಲ ಮೇಲೆ ಹೊತ್ಕೊಂಡು ಅಲ್ಲಿ ಸ್ಥಳೀಯ ಮಂದಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ.
ಅಂಥ ಪರಿಸ್ಥಿತಿ ಇವತ್ತು ಕೇದಾರದಲ್ಲಿದೆ. ಇನ್ನು ಬದರಿದು ಯಾವ ಪರಿಸ್ಥಿತಿ ಇದ್ದಿರಬೇಕು ಹಿಂದೆ, ನಾವು ಇದೆಲ್ಲ ಊಹೆ ಮಾಡ್ಕೊಳ್ಬೋದು. ಸಣ್ಣ ಬದರಿ ಕಥೆಯೇ ಇಷ್ಟು, ದೊಡ್ಡ ಬದರಿ ಇನ್ನೂ ಅಗಮ್ಯವಾಗಿದೆ. ಅಲ್ಲಿ ಅವರಿದ್ದಾರೆ. ಅದು ಮನುಷ್ಯನ ಕಣ್ಣಿಗೆ ಗೋಚರ ಆಗದೇ ಇರುವಂಥ ಬದರಿ ಕ್ಷೇತ್ರ ಅಂತ ಅದ್ರ ಬಗ್ಗೆ ನಾವು ಶ್ರವಣ ಮಾಡ್ತೀವಿ. ಅಲ್ಲಿ ಆಚಾರ್ಯರಿದ್ದಾರೆ. ಆದರೆ ಅದೃಶ್ಯ ರೂಪದಿಂದ ಇವತ್ತು ಕೂಡ ಅಲ್ಲಿದ್ದಾರೆ. ಆಚಾರ್ಯರು ಅದೃಶ್ಯರಾಗಿರುವಂಥ ಸ್ಥಳ, ಅವರು ಕೊನೆಯ ಬಾರಿಗೆ ಐತರೇಯ ಉಪನಿಷತ್ ಭಾಷ್ಯವನ್ನು ಪ್ರವಚನ ಮಾಡಿರುವಂಥ ಸ್ಥಳ, ಅದು ಆ ಅನಂತಾಸನ ದೇವಾಲಯದಲ್ಲಿ ಪ್ರದಕ್ಷಿಣೆ ಬರುವಂಥ ಸ್ಥಳದಲ್ಲಿ ಅದಿದೆ. ಅದನ್ನು ನಾವಲ್ಲಿ ನೋಡಬಹುದು. ಮತ್ತು ಅಲ್ಲಿ ಭಕ್ತರಿಗೆ ಆಚಾರ್ಯರ ಜನ್ಮಸ್ಥಳ ಪಾಜಕ ಇದೆಯಲ್ಲ, ಆ ಪಾಜಕದಲ್ಲಿ ಗಣಿಗಾರಿಕೆ ನಡೆದುಬಿಟ್ಟಿತ್ತು. ಅಂಥದೊಂದು ಪರಿಸ್ಥಿತಿ ಬಂದಿತ್ತು. ಆಮೇಲೆ ಕೃಷ್ಣನ ಮೇಲೆ ಈ ಕೃಷ್ಣನ ದೇವಾಲಯವನ್ನೆಲ್ಲ ಸರ್ಕಾರದ ವಶಕ್ಕೆ ತೊಗೊಂಡ್ಬಿಡ್ಬೇಕು ಅಂತ ಕೆಲವರು ಒಂದು ವಾಗ್ದಾಳಿ ನಡೆಸಿದ್ರು. ದೈಹಿಕವಾಗಿ ದಾಳಿ ನಡೆಸೋದಾಗಿರಲಿಲ್ಲ ಅವರಿಗೆ, ವಾಗ್ದಾಳಿ ನಡೆಸಿದ್ರು. ಆವಾಗ ಆ ಸಂದರ್ಭದಲ್ಲಿ ಗೋವಿಂದಾಚಾರ್ಯರು ಹೇಳಿದಂಥ ಒಂದು ಮಾತು ನನಗೆ ನೆನಪಿದೆ. ಆ ವಾಗ್ದಾಳಿ ನಡೆಸಿದವರಲ್ಲಿ ವಿಶ್ವನಾಥ ಅಂತ ಒಬ್ಬರು ಸರ್ಕಾರದ ಮಂತ್ರಿ, ಅವರೀಗ ಮೈಸೂರಿನ ಲೋಕಸಭಾ ಸದಸ್ಯರು. ಅವರು ಆ ವಾಗ್ದಾಳಿಯ ಮುಂಚೂಣಿಯಲ್ಲಿದ್ದರು. ಗೋವಿಂದಾಚಾರ್ಯ ಹೇಳಿದೊಂದು ಮಾತು ನೆನಪಿದೆ. ಯಾವ ವಿಶ್ವನಾಥನೇ ಬರಲಿ, ಕಾಶಿ ವಿಶ್ವನಾಥನೇ ಬರಲಿ, ಇಲ್ಲಿ ಆಚಾರ್ಯರ ಸನ್ನಿಧಾನ ಇದೆ, ಮುಖ್ಯ ಪ್ರಾಣನ ಸನ್ನಿಧಾನ ಇದೆ, ಕೃಷ್ಣನ ಸನ್ನಿಧಾನ ಇದೆ, ಯಾವ ವಿಶ್ವನಾಥನೂ ಇದನ್ನು ಕಿತ್ಕೊಳ್ಳಾರ ಅಂತ ಒಂದು ಬಾರಿ ಘೋಷಣೆ ಮಾಡಿದರು ಗೋವಿಂದಾಚಾರ್ಯ. ಅಂತೂ ಗೋವಿಂದಾಚಾರ್ಯರು ಮತ್ತು ಎಷ್ಟೋ ಜನ ಭಕ್ತರು ಇಂಥವರಿಗೆಲ್ಲ ಆ ಸನ್ನಿಧಾನ ಫೀಲ್ ಆಗ್ತದೆ. ಅಲ್ಲಿ ನಮಗೂ ಫೀಲ್ ಆಗಬಹುದು, ನಮಗಂತ ನಂಬಿಕೆ ಇದ್ದರೆ. ನಿಮ್ಮ ಎದುರಿಗೆ ಹೇಳಿಕೊಂಡೆ ಅಷ್ಟೆ. ಹೀಗೆ ಅದೃಶ್ಯರಾಗಿ ಇಲ್ಲಿದ್ದಾರೆ, ದೃಶ್ಯರಾಗಿ ಅಲ್ಲಿದ್ದಾರೆ. ಅದರ ಇನ್ನೂ ಹೆಚ್ಚಿನ ವಿವರಣೆಗಳನ್ನೆಲ್ಲ ಕೊಡೋದಕ್ಕಿಂತ ಮೊದಲು ಒಂದು ಇದರ ಮಂಗಲಾಚರಣ ಶ್ಲೋಕ ಒಂದು ಹೇಳಿ ಇವತ್ತು ಸಮಾಪ್ತಿ ಮಾಡ್ತೀನಿ. ಕಾಂತಾಯ ಕಲ್ಯಾಣ ಗುಣೈಕಥಾಮ್ನೇ ನವಜ್ಜುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮೋ ನಮಸ್ತೆ. ಇದು ನಾರಾಯಣ ಪಂಡಿತರು ಮಧ್ವವಿಜಯವನ್ನು ಪ್ರಾರಂಭ ಮಾಡುವಾಗ ರಚನೆ ಮಾಡಿದಂಥ ಮೊದಲನೇ ಶ್ಲೋಕ. ಆ ಭಗವಂತನ ಕುರಿತು ಅವರು ಸ್ತೋತ್ರ ಮಾಡಿದಂಥ ಶ್ಲೋಕ. ಕಾಂತ ಅತ್ಯಂತ ಸುಂದರನಾದವನು, ಕಲ್ಯಾಣ ಗುಣೈಕಧಾಮ ಎಲ್ಲ ಸಕಲ ಸದ್ಗುಣಗಳಿಗೆ ಆಶ್ರಯಭೂತನಾದವನು, ನವಜ್ಜುನಾಥ ಪ್ರತಿಮ ಪ್ರಭ, ಜುನಾಥ ಅಂತ ಸೂರ್ಯ, ಉದಯಿಸ್ತಿರುವಂಥ ಸೂರ್ಯನಿಗೆ ಸಮಾನವಾದಂಥ ಕಾಂತಿ ಇದ್ದವನು, ನಾರಾಯಣ ಅಖಿಲ ಕಾರಣ, ಶ್ರೀ ಪ್ರಾಣನಾಥ, ಶ್ರೀ ಅಂದರೆ ಲಕ್ಷ್ಮೀದೇವಿ, ಪ್ರಾಣ ಅಂದರೆ ಮುಖ್ಯ ಪ್ರಾಣ, ಇವರಿಬ್ಬರಿಗೂ ನಮಸ್ಕಾರ. ಇವರಿಬ್ಬರಿಗೂ ನಾಥನಾಥ ನಾರಾಯಣ, ಅವನಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಅದರ ಮಂಗಲಾಚರಣ, ಮಧ್ವವಿಜಯದ ಮಂಗಲಾಚರಣ. ನಮೋ ಜಯಾತ್ಮನೆ ಯಂತ್ರೇ ದ್ವಿಜರಾಜ ಸ್ಫುರಕ್ಷಿಯೇ ಹರೇ ರಜಸ್ಯ ಪ್ರಿಯತೆ ಹರಯೇ ದೇವತಾತ್ಮನೆ ಅಂತ ಇದು ಭಾವಪ್ರಕಾಶಿಕಾದಲ್ಲಿ ನಾರಾಯಣ ಪಂಡಿತರು ಮಾಡಿದಂಥ ಮತ್ತೊಂದು ಮಂಗಲಾಚರಣ. ಅದಾದ ಮೇಲೆ ವೇದಾಂಗ ತೀರ್ಥರು ಸಜ್ಜನಾಭೀಷ್ಟ ಸಂದೋಹ ಸಂಪಾದನ ವಿಶಾರದಂ ಲಕ್ಷ್ಮೀ ಪೂಜ್ಯ ಪದಾಂಭೋಜ ಯುಗಂ ನೋಮಿ ನಿರಂತರಂ ಅಂತ ವೇದಾಂಗ ತೀರ್ಥರು, ಅವರು ವಿಷ್ಣು ತೀರ್ಥರ ಪರಂಪರೆಯಲ್ಲಿ ಬಂದವರು, ಅವರು ಮಾಡಿದಂಥ ಮಂಗಲಾಚರಣ. ಅದು ತತ್ವಚಂದ್ರಿಕಾ ಅಂತ ಮಂಗಲಾಚರಣೆ ಇದೆ. ಅದು ಗೋವಿಂದಾಚಾರ್ಯರ ಒಂದು ಟಿಪ್ಪಣಿ. ಅದು ಇನ್ನು ಛಲಾರಿ ಶೇಷಾಚಾರ್ಯರದು ಮತ್ತು ವಿಶ್ವಪತಿ ತೀರ್ಥರದು ಇದೆ ಅಂತ ಹೇಳಿದೆ. ವಿಶ್ವಪತಿ ತೀರ್ಥರು ಪೇಜಾವರ ಮಠದ ಪರಂಪರೆಯಲ್ಲಿ ಬಂದವರು. ಶ್ರೀಮಂತಂ ವಿಠ್ಠಲಂ ನತ್ವ, ಇವತ್ತು ವಿಠ್ಠಲ ಪೇಜಾವರ ಮಠದ ಪಟ್ಟದ ದೇವರು. ಶ್ರೀಮಂತಂ ವಿಠ್ಠಲಂ ನತ್ವ ಪೂರ್ಣಬೋಧೇಷ್ಟ ದೈವತಂ ಶ್ರೀಮಧ್ವ ವಿಜಯ ವ್ಯಾಖ್ಯಾ ದೀಪ ಮುದ್ಬೋಧಯಾಮ್ಯಹಂ ಅಂತ ವಿಶ್ವಪತಿ ತೀರ್ಥರು ಮಾಡಿದಂಥದ್ದು. ಛಲಾರಿ ಶೇಷಾಚಾರ್ಯ ಏನು ಮಾಡಿದರು? ಲಕ್ಷ್ಮೀನಾರಾಯಣಂ ದೇವಂ ವ್ಯಾಸಮಧ್ವ ಜಯಾದಿಕಾನ್ ಗುರೂನ್ ಮೂಲಾದಿ ಪರಮಾನ್ ಒಂದೇ ವಿದ್ಯಾಗುರುಂಸ್ತಥಾ ಛಲಾರಿ ನರಸಿಂಹಾರ್ಯ ಶಿಷ್ಯ ಶೇಷಾಭಿದೋ ಬುಧಃ ಪ್ರವಕ್ತಿ ಮಧ್ವವಿಜಯಂ ಮಂದೋಪಕೃತಯೇ ಸ್ಫುಟಂ. ಇದು ಅವರು ಮಾಡಿದಂಥ ಮಂಗಲಾಚರಣೆ. ತತ್ವಚಂದ್ರಿಕಾದಲ್ಲಿ ಗೋವಿಂದಾಚಾರ್ಯರು ತ್ರಿಭಿರವತಾರೈಃ ಅವತೆ ಭುವನಂ ಭವತೆ ಭವಂತ ಮನು ಭವತೆ ಚ ಅಭಿಲಾಪ್ಯ ನಮೋವಾಕಂ ಯಾಚೆ ಸಾಕಂ ಚ ಕಾಂಚನ ಪ್ರಮತಿಂ ವ್ಯಾಖ್ಯಾಂತೌ ಮಧ್ವವಿಜಯಂ ಪ್ರಥಮಂ ಗ್ರಂಥಕ ಸ್ವಯಂ ವೇದಾಂಗತೀರ್ಥಸ್ತದನು ಸ್ಥಾನೇ ಸ್ಥಾಮರ್ಥ ನಿರ್ಣಯೇ ಪ್ರತಿಪದ್ಯಂ ಪ್ರತಿಪದಂ ನ ವ್ಯಾಖ್ಯಾತುಮಯಂ ಶಮಃ ಪ್ರತ್ನೈರ್ನಯದ್ ವ್ಯಕ್ತ ಮುಕ್ತಂ ತದ್ ವ್ಯಂಜಯಿತು ಉದ್ಯಮಃ ಅಂತ ಇದು ಗೋವಿಂದಾಚಾರ್ಯ ಮಾಡಿದಂಥ ಮಂಗಲಾಚರಣೆ. ಇದು ಪ್ರಾಚೀನ ಗ್ರಂಥಕಾರರಿಂದ ಹಿಡಿದು ಅದರ ವ್ಯಾಖ್ಯಾನಕಾರರು ಏನು ಮಂಗಲಾಚರಣೆ ಮಾಡಿದರು ಅದು, ಮತ್ತು ಈಗ ನಾವು ಗೌರವಿಸುವಂಥ ವಿದ್ವಾಂಸರು ಗೋವಿಂದಾಚಾರ್ಯರು
ಅವರು ಮಾಡಿದಂಥ ಮಂಗಳಾಚರಣೆಗಳನ್ನೆಲ್ಲ ಹೇಳಿದೆ. ಮತ್ತು ಮಧ್ವವಿಜಯದ ಮೊದಲನೇ ಶ್ಲೋಕ ಏನಿದೆ ಅದರ ಅರ್ಥವನ್ನು ಕೂಡ ಈಗ ಹೇಳಿದೆ. ಇನ್ನು ಮುಂದಿನ ಭಾಗಗಳಲ್ಲಿ ಎಲ್ಲ ಈ ವ್ಯಾಖ್ಯಾನಕಾರರು, ಟಿಪ್ಪಣಿಕಾರರು, ಸ್ವಯಂ ನಾರಾಯಣ ಪಂಡಿತರು, ಅವರ ಹಿನ್ನೆಲೆಗಳು, ಇನ್ನೂ ಹೆಚ್ಚಿನ ವಿಷಯಗಳಿಂದ ಇನ್ನು ಮುಂದಿನ ಭಾಗದಲ್ಲಿ ಶ್ರಮ ಮಾಡೋಣ. ಇವತ್ತಿನ ಈ ಪ್ರಾರಂಭ ಏನಿದೆ ಇದು ಅನುವ ಭೀಮ ಮಧ್ವರೂಪಿಯಾದಂತಹ ಮುಖ್ಯ ಪ್ರಾಣ ಏನಿದ್ದಾನೆ ಅವನ ಅಂತರ್ಯಾಮಿಯಾಗಿರ್ತಕ್ಕಂಥ ರಾಮಕೃಷ್ಣ ವೇದವ್ಯಾಸ ರೂಪಿಯಾದ ಭಗವಂತನಿಗೆ ಅರ್ಪಿತ ಆಗಲಿ ಅನ್ನುವಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.